ನಮಸ್ಕಾರ ಶಿಕ್ಷಕರೇ, 2023-24 ಸಾಲಿನ ಸ್ಟೂಡೆಂಟ್ ಮಾಡ್ಯೂಲ್ UDISE ಪ್ಲಸ್ ಸ್ಟೂಡೆಂಟ್ ಮಾಡ್ಯೂಲ್ನ ಫಿಲಪ್ ಮಾಡಬೇಕಾದ್ರೆ ಒಂದು ಸಮಸ್ಯೆ ಎದುರಾಗ್ತಾ ಇದೆ. ಅದೇನಪ್ಪ ಅಂತಂದರೆ ಒಬ್ಬ ಹೊಸ ವಿದ್ಯಾರ್ಥಿಯನ್ನು ರಿಜಿಸ್ಟ್ರೇಷನ್ ಮಾಡುವುದು. ಉದಾಹರಣೆಗಾಗಿ ಆ ವಿದ್ಯಾರ್ಥಿಯು 2022-23 ಸಾಲಿನಲ್ಲಿ ಯಾವುದೋ ಒಂದು ಕಾರಣದಿಂದ UDISE ಪ್ಲಸ್ನಲ್ಲಿ ಬಿಟ್ಟು ಹೋಗಿದ್ರೆ, ಆ ವಿದ್ಯಾರ್ಥಿಯ ಮಾಹಿತಿ ಬಿಟ್ಟು ಹೋಗಿದ್ರೆ ಅದನ್ನು ಯಾವ ರೀತಿ ಆ್ಯಡ್ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ನೀವು ಲಾಗಿನ್ ಆಗ್ತಾರೆ, ಲಾಗಿನ್ ಆದ ತಕ್ಷಣ ನಿಮಗಿಲ್ಲಿ ನಿಮ್ಮ ಒಂದು ಸ್ಕೂಲ್ ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ. ಇಲ್ಲಿ ಯಾವುದೇ ರೀತಿ ಹೊಸ ವಿದ್ಯಾರ್ಥಿಗಳಿಗೆ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಇಂಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಇಂಪೋರ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಆ ಇಂಪೋರ್ಟ್ ಮಾಡಬೇಕಾದ್ರೆ ನಮಗೆ ವಿದ್ಯಾರ್ಥಿಯ PEN ಬೇಕು, ಅಂದರೆ ಪರ್ಮನೆಂಟ್ ಎಜುಕೇಷನ್ ನಂಬರ್ ಬೇಕು. ಅದನ್ನು ಯಾವ ರೀತಿ ಪಡಿತೀವಿ ಅಂತ ನಿಮಗೆಲ್ಲ ಗೊತ್ತಿದೆ. ಆ ವಿದ್ಯಾರ್ಥಿಯ ಒಂದು ಆಧಾರ್ ನಂಬರನ್ನು ನಾವು ಹಾಕಿ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ಈಗ ಸ್ಟೂಡೆಂಟ್ ಪೆನ್ ನಂಬರ್ ಅಂತಿದೆ, ನಮ್ಗೆ ಪೆನ್ ನಂಬರ್ ಗೊತ್ತಿದ್ದರೆ ನೇರವಾಗಿ ನಂಬರ್ ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ಗೋ ಕೊಟ್ಟರೆ ವಿದ್ಯಾರ್ಥಿಯ ಒಂದು ಮಾಹಿತಿಯಲ್ಲಿ ಬರ್ತವೆ. ಆದರೆ ನಿಮಗೆ PEN ಗೊತ್ತಿರಲಿಲ್ಲ ಅಂತಂದರೆ ಗೆಟ್ PEN ಕ್ಲಿಕ್ ಮಾಡಬೇಕು. ಮಗುವಿನ ಆಧಾರ್ ನಂಬರ್ ಮತ್ತು ಇಯರ್ ಆಫ್ ಬರ್ತ್ ಆಗಿದ ತಕ್ಷಣ ಆ ವಿದ್ಯಾರ್ಥಿಯ ಒಂದು PEN ಇಲ್ಲಿ ಜನ್ರೇಟ್ ಆಗುತ್ತೆ. ಆದರೆ ಈಗ ನಾವು ಹೊಸದಾಗಿ ಆ್ಯಡ್ ಮಾಡಲಿಕ್ಕೆ ಇಲ್ಲಿ ಯಾವುದೇ ರೀತಿಯ ಅವಕಾಶ ಇಲ್ಲ. 2ನೇ ಕ್ಲಾಸ್ ಹಿಡ್ಕೊಂಡು 12ನೇ ಕ್ಲಾಸ್ ತನಕ ನಾವು ಆ್ಯಡ್ ಮಾಡ್ಬೇಕಂತಂದರೆ ಇಲ್ಲಿ ಒಂದು ಹೊಸ ಒಂದು ಫಾರ್ಮ್ ಇದೆ. ಆ ಫಾರ್ಮ್ ಏನಪ್ಪ ಅಂತಂದರೆ ನೋಡ್ಬೋದು ನೀವು ಇಲ್ಲಿ. ಆ ಫಾರ್ಮ್ ಏನಪ್ಪ ಅಂತಂದ್ರೆ ಫಾರ್ಮ್ S02 UDISE ಅಂತೇಳಿ, ಫಾರ್ಮ್ಯಾಟ್ ಫಾರ್ ಸ್ಟೂಡೆಂಟ್ ಅಡಿಷನ್ ಇನ್ UDISE ಪ್ಲಸ್ ಫಾರ್ ಕ್ಲಾಸ್ 2 to ಕ್ಲಾಸ್ 12 ಅಟ್ ಬ್ಲಾಕ್ ಆರ್ ಡಿಸ್ಟ್ರಿಕ್ಟ್ ಅಂತಿದೆ. ಫಾರ್ ದ ಸ್ಟೂಡೆಂಟ್ಸ್ ಹೂಸ್ ಪ್ರೊಫೈಲ್ ವಾಸ್ ನಾಟ್ ಕ್ರಿಯೇಟೆಡ್ ಮಿಸ್ಸಿಂಗ್ ಇನ್ UDISE ಸ್ಟೂಡೆಂಟ್ ಲಿಸ್ಟ್ ಆಫ್ 2022-23 ಟು ಬಿ ಸಬ್ಮಿಟೆಡ್ ಟು ಬ್ಲಾಕ್ ಆರ್ ಡಿಸ್ಟ್ರಿಕ್ಟ್ ಎಜುಕೇಷನ್ ಆಫೀಸರ್ ಆರ್ ಇಕ್ವಿವೆಲೆಂಟ್. ಅಂದರೆ 2022-23 ಸಾಲಿನಲ್ಲಿ ಏನಾದರೂ ತಪ್ಪಿನಿಂದಾಗಿ ವಿದ್ಯಾರ್ಥಿ ಮಾಹಿತಿ UDISE ಪ್ಲಸ್ನಲ್ಲಿ ಅಪ್ಡೇಟ್ ಆಗಿದ್ದೇ ಇದ್ದರೆ ನಾವು ಈ ಫಾರ್ಮ್ಯಾಟನ್ನು ಪ್ರಿಂಟ್ ತೆಗೆದುಕೊಂಡು ಇದನ್ನು ಫಿಲಪ್ ಮಾಡಬೇಕು. ಇದರಲ್ಲಿ ಏನೇನು ಮಾಹಿತಿ ಇದೆ ನೋಡೋಣ. UDISE ಕೋಡ್ ಇದೆ, ಆಮೇಲೆ ಸ್ಕೂಲ್ ನೇಮ್, UDISE ಬ್ಲಾಕ್ ಯಾವುದು, ಡಿಸ್ಟ್ರಿಕ್ಟ್ ಯಾವುದು ಅಂತಿದೆ, ಆಮೇಲೆ ಸೀರಿಯಲ್ ನಂಬರ್. ಇಲ್ಲಿ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿದ್ದರೆ ಈ ರೀತಿ ಫಾರ್ಮ್ಯಾಟನ್ನು ಫಿಲಪ್ ಮಾಡಬೇಕು. ಸೀರಿಯಲ್ ನಂಬರ್ ಆಗಬೇಕು, ಕ್ಲಾಸ್ ಮತ್ತು ಸೆಕ್ಷನ್ ಆಗಬೇಕು. ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ಸ್ ಮೆನ್ಷನ್ M ಫಾರ್ ಮೇಲ್, F ಫಾರ್ ಫಿಮೇಲ್, ಡೇಟ್ ಆಫ್ ಬರ್ತ್ ಇನ್ DD MM YYYY ಫಾರ್ಮ್ಯಾಟ್. ವಿದ್ಯಾರ್ಥಿ ಹೆಸರು, ಜೆಂಡರ್, ಡೇಟ್ ಆಫ್ ಬರ್ತ್, ಫಾದರ್ ನೇಮ್, ಮದರ್ ನೇಮ್. ಆಮೇಲೆ ರೀಸನ್ ವೈ ಸ್ಟೂಡೆಂಟ್ ನಾಟ್ ಆ್ಯಡೆಡ್ ಇನ್ 2022-23. ಹೋದ ವರ್ಷ ಅಥವಾ ಕಳೆದ ವರ್ಷ ಯಾಕೆ ವಿದ್ಯಾರ್ಥಿ ಆ್ಯಡ್ ಆಗಿದ್ದಿಲ್ಲ ಅಂತಕ್ಕಂಥ ರೀಸನ್ನ ಇಲ್ಲಿ ನಾವು ಅಪ್ಡೇಟ್ ಮಾಡಬೇಕು. ಈ ರೀತಿ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳ ಮಾಹಿತಿ ಏನಾದರೂ ಇದ್ದಪ್ಪ ಅಂತಂದರೆ ಇಲ್ಲಿ ಇದರಲ್ಲಿ ಫಿಲಪ್ ಮಾಡಿ ಕೆಳಗಡೆ ಹೆಡ್ ಆಫ್ ದ ಸ್ಕೂಲ್ ಡೀಟೇಲ್ಸ್ ಸಿಗ್ನೇಚರ್ ಮಾಡಬೇಕು, ನೇಮ್ ಸೀಲನ್ನು ಹಾಕಬೇಕು. ಅದೇ ರೀತಿ ಬ್ಲಾಕ್ ಎಜುಕೇಷನ್ ಆಫೀಸರ್ ಇಕ್ವಿವೆಲೆಂಟ್ ಸಿಗ್ನೇಚರ್, ನೇಮ್, ಡೆಸಿಗ್ನೇಷನ್ ಸೀಲನ್ನು ಹಾಕಿ ಇದನ್ನು ನಾವು ನಮ್ಮ ಬ್ಲಾಕ್ ಹಂತಕ್ಕೆ ನೀಡಬೇಕು. ಬ್ಲಾಕ್ ಹಂತದಲ್ಲಿ ಅಥವಾ ಡಿಸ್ಟ್ರಿಕ್ಟ್ ಹಂತದಲ್ಲಿ ಈ ವಿದ್ಯಾರ್ಥಿಗಳನ್ನ ಆ್ಯಡ್ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಈ ರೀತಿ ಮಾಡೋದರಿಂದ ನಮ್ಮ ಒಂದು UDISE ಪ್ಲಸ್ ಸ್ಟೂಡೆಂಟ್ ಪ್ರೊಫೈಲಲ್ಲಿ ಹೊಸ ವಿದ್ಯಾರ್ಥಿಯನ್ನು ನಾವು ಆ್ಯಡ್ ಮಾಡ್ಬೋದಾಗಿದೆ. ಥ್ಯಾಂಕ್ ಯು.